ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನನ್ನ ಚಾನಲ್ಗೆ ಯಾರಿಗೂ ಹೊಸದಾಗಿ ನೋಡ್ತಾರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಫಸ್ಟಿಗೆ ಕೇಳ್ಕೊತಾ ಇದ್ದೀನಿ. ಇವಾಗ ನಾವು ಮೊದಲಿಗೆ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀವಿ. ಅಮಿನರ್ ಮಾಲ್ಗೆ ಹೋಗ್ತಾ ಇದ್ವಿ. ಪುಣೆಯಲ್ಲಿರುವ ಅಮಿನರ್ ಮಾಲ್ ನಮ್ಮ ಯಾವಾಗಲೂ ಹೋಗುವಂಥ ಮಾಲೇ. ಆಲ್ರೆಡಿ ನಮ್ಮ ವ್ಯೂವರ್ಸ್ಗೆಲ್ಲ ಗೊತ್ತಿರ್ಬೋದು. ಇವತ್ತಿನ ಒಂದು ವಿಶೇಷ ಅನ್ನೋಂಥದ್ದಂದರೆ ಗೇಮಿಂಗ್ ಝೋನ್ಗೆ ನಾವು ಇವತ್ತು ಹೋಗ್ತಾ ಇರೋದು. ಅದು ಒಂದು ವಿಶೇಷ ಅಂದರೆ ಸೌಜೂನ ಎಕ್ಸ್ಪೀರಿಯೆನ್ಸ್ ಹೇಗಿರುತ್ತೆ ಅಂತ ವಿತ್ ಅಲ್ಲಿ ಮಾಲ್ನಲ್ಲಿ ಒಂದು ಸೇಲ್ನು ಎಕ್ಸಿಬಿಷನು ಇತ್ತು. ಅದು ಹೇಗಿದೆ ಅಂತ ನೋಡ್ಲಿಕ್ಕೆ ಹೋಗಿದ್ವಿ. ಅಷ್ಟೊತ್ತಿಗೆ ಒಂದು ಪುಣೆದಲ್ಲಿ ಒಂದು ಆಟೋದು ಸ್ಕ್ಯಾಮ್ ನಡೀತಾ ಇದೆ ಫ್ರೆಂಡ್ಸ್. ಆ ಸ್ಕ್ಯಾಮ್ ಹೇಗೆ ಅಂತಂದರೆ, ನಾವು ಊಬರ್ ಓಲಾ ಈ ಥರ ಆಟೋ ಬುಕ್ ಮಾಡಿ ಹೋದ್ರೂ ನಮಗೆ ಚಾರ್ಜ್ ಮಾಡ್ತಾಯಿದ್ದಾರೆ, ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾಯಿದ್ದಾರೆ. ಯಾಕೋ ಏನೋ ಅಂತ ಹೇಳಿ ನನಗೆ ಗೊತ್ತಾಗಲಿಲ್ಲ. ನೆಕ್ಸ್ಟು ಆಮೇಲೆ ನನ್ನ ಮನೆಗೆ ಬಂದು ಆಮೇಲೆ ನಮ್ಮ ಮನೆಯವ್ರು ವಿಚಾರಿಸಿದಾಗ ಅದರ ಡೀಟೇಲಾಗಿ ನನಗೆ ಹೇಳಿದರು ಫ್ರೆಂಡ್ಸ್. ಇವಾಗ ಪುಣೆಯಲ್ಲಿ ಯಾರು ಆಟೋ ಚಾಲಕರಿದ್ದಾರಲ್ಲ ಅವ್ರಿಗೆಲ್ಲ ಕಂಪಲ್ಸರಿ ಮರಾಠಿ ಭಾಷೆ ಮಾತಾಡಬೇಕಂತ ಕಂಪಲ್ಸರಿ ಮಾಡಿದ್ದಾರೆ. ಬರಲಾರ್ದವ್ರಿಗೆ ಕೆಲಸ ಅಂದರೆ ಲೈಸೆನ್ಸಿಂದ ರದ್ದು ಮಾಡ್ತಾ ಇದ್ದಾರೆ. ಅವ್ರಿಗೆ 6 ತಿಂಗಳೊಳಗಾಗಿ ಅವ್ರಿಗೆ ಮರಾಠಿ ಕಲಿಬೇಕು ಅಂತ ಹೇಳಿ ಒಂದು ಹೊಸ ರೂಲ್ಸನ್ನು ಮಾಡಿದ್ದಾರೆ. ಅದಕ್ಕಾಗಿ ಆಟೋ ಸೌಲಭ್ಯಗಳು ಒಂದು ಸ್ವಲ್ಪ ಪುಣೆಯಲ್ಲಿ ಕಡಿಮೆ ಆಗ್ತಾ ಇವೆ. ವಿತ್ ಬೇರೆ ರಾಜ್ಯದಲ್ಲಿ ಯಾರಾದರೂ ಆಟೋ ಇಲ್ಲಿ ಓಡಿಸ್ತಾ ಇದ್ದರೆ ಅವ್ರಿಗೆ ತುಂಬಾ ಕಷ್ಟ ಆಗ್ತಾ ಇದೆ. ಅಷ್ಟೊತ್ತಿಗಾದಮೇಲೆ ನಾವು ಮಾಲ್ಗೆ ಎಂಟ್ರಿ ಕೊಟ್ವಿ. ಇವಾಗ ನೋಡಿ ಫ್ರೆಂಡ್ಸ್, ಎಷ್ಟು ದೊಡ್ಡದಿದೆ. ನಮಗೆ ಎಷ್ಟು ಸಲ ಬಂದರೂ ನಮಗೆ ಹೊಸದೇ ಅಂತ ಅನ್ನಿಸುತ್ತೆ. ಅಷ್ಟು ಚೇಂಜಸನ್ನು ಮಾಡಿರ್ತಾರೆ. ಈಗ ಹೇಳಿದ್ನಲ್ಲ ಫ್ರೆಂಡ್ಸ್, ಎಕ್ಸಿಬಿಷನ್ ಈ ಥರ ಸೇಲತ್ತು ಎಲ್ಲ ಇತ್ತು ಫ್ರೆಂಡ್ಸ್. ನಾವು ಅಲ್ಲಿ ಹೋಗ್ಬೇಕಂತಂದರೆ ನಮ್ಮ ಮನೆಯವರು ಫಸ್ಟಿಗೆ ಗೇಮಿಂಗ್ ಝೋನನ್ನು ಹೋಗೋಣ ಬನ್ನಿ ಅಂತ ಅಂತಾಯಿದ್ರು. ನಮ್ಗೆ ಹೆಣ್ಮಕ್ಳಿಗೆ ಗೊತ್ತಲ್ಲ ಫ್ರೆಂಡ್ಸ್, ಮೊದಲು ಸೇಲು ಈ ಥರ ಏನಾದರೂ ಇದ್ದರೆ ಮೊದಲಿಗೆ ಅಟ್ರಾಕ್ಷನ್ ಅದ ಕಡೆನೇ ಆಗಿಬಿಡುತ್ತೆ. ನಾನು ಅತ್ತೆ ಅಲ್ಲೇ ಹೋಗಿದ್ವಿ ನೋಡಲಿಕ್ಕೆ ಏನೇನಿದೆ ಅಂತ ಹೇಳಿ. ಒಂದು ಸ್ವಲ್ಪ ನೋಡಿದರೆ ಆಯಿತು ಅಂತ ಹೇಳಿ ಫಸ್ಟಿಗೆ ನೋಡ್ತಾ ಹೋದ್ವಿ. ನಾವು ಫಸ್ಟಿಗೆ ತೊಗೋಬೇಕಂತ ಏನೂ ಹಾಗೇನು ಡಿಸೈಡ್ ಏನೂ ಮಾಡಿದ್ದಿಲ್ಲ ಅದು ಹೇಗಿದೆ ಅಂತ ಹೇಳಿ. 2 ಡೇಸ್ ಎಕ್ಸಿಬಿಷನ್ ಇತ್ತು. ಆ್ಯಕ್ಚುಲಿ ನಾವು ಸೆಕೆಂಡ್ ಡೇ ದಿನ ಹೋಗಿದ್ವಿ. ಫಸ್ಟ್ ಡೇ ದಿನ ಅದು ಫ್ರೆಂಡ್ಸ್ ಹತ್ತೆಲ್ಲ ಹೋಗಿದ್ರು ಅಂತ ಅವ್ರಿಗೆ ಹೇಳ್ತಾಯಿದ್ರು. ಇಲ್ಲಿ ಒಂದು ಫೋಟೋ ಶೂಟ್ ಮಾಡಲಿಕ್ಕೆ ಒಂದು ಈ ಥರ ಅರೇಂಜ್ ಮಾಡಿದರು. ನಾವು ಇಲ್ಲಿ ಫೋಟೋ ಸೆಕ್ಷನ್ ಮತ್ತು ಎಲ್ಲ ಮುಗಿಸ್ಕೊಂಡ್ವಿ. ಅವತ್ತು ಫೋಟೋ ಎಲ್ಲ ಕ್ಲಿಕ್ ಆದಮೇಲೆ ನಾವು ಒಂದು ಸ್ವಲ್ಪ ಶಾಪಿಂಗ್ ಅಥವಾ ಏನಾದರೂ ನೋಡಿದೆ ಹೇಗಿದೆ ಅಂತ ಹೇಳಿ. ಬಟ್ಟೆದ್ದು ಕ್ಯಾಂಡಲ್ಸು ಈ ಥರ ವಿಭಿನ್ನವಾಗಿ ಏನೇನೋ ಮಷೀನ್ಸು ಮತ್ತು ಬ್ಲೌಸಸ್ಸು ಮತ್ತು ಸಾರಿಗಳು ಈ ಥರ ಡಿಫ್ರೆಂಟಾಗಿ ಏನೇನೋ ಅಲ್ಲಿ ಇದ್ದು ಫ್ರೆಂಡ್ಸ್. ನೋಡಬೇಕಂತ ಅಂದ್ಕೊಂಡು ನಮ್ಮ ಮನೆಯವರು ಮೊದಲಿಗೆ ಗೇಮಿಂಗ್ ಝೋನು ಫಸ್ಟಿಗೆ ಹೋಗೋಣ ಬನ್ನಿ ಅಂತ ಹೇಳಿ ಕರ್ಕೊಂಡೋದ್ರು. ಇಲ್ಲಿ ನೋಡಿ ಫ್ರೆಂಡ್ಸ್, ಸ್ಟಾರ್ ಜಂಪಿಂಗ್ ಅಂತ ಹೇಳಿ ಇದೆ. ನಾನು ಫಸ್ಟಿಗೆ ಬಂದಿರೋದು ನಮ್ಮ ಸೌಜೂನ ಟ್ರೈ ಮಾಡಬೇಕಂತ. ಆಲ್ರೆಡಿ ಇಲ್ಲಿ ಬಂದಿದ್ದಾನೆ. ಹೈದ್ರಾಬಾದ್ಲೇನೂ ಅವನು ಆಡಿದಾನಂತೆ. ಆದರೆ ಸೌಜುಗಿದೆ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಇತ್ತು, ನಂದು ಫಸ್ಟ್ ಎಕ್ಸ್ಪೀರಿಯೆನ್ಸ್ ಇತ್ತು. ಸೌಜು ಹೇಗೆ ಮಾಡ್ತಾನೇನೋ ಅಂತ ಹೇಳಿ ನನಗೆ ತುಂಬ ಕ್ಯೂರಿಯಾಸಿಟಿ ಇತ್ತು. ಫಸ್ಟಿಗೆ ಸೌಜುನ ನಾನು ಒಳಗಡೆ ಕಳಿಸ್ಬೇಕು, ಮತ್ತು ನನಗೂ ಬಾ ಅಂತ ಹಾಗೇನೋ ಅಂತಾನೇನೋ ಅಂತ ನಾನು ಅಂದ್ಕೊಂಡು ಫಸ್ಟಿಗೆ ಸೌಜುಗೆ ನಾನು ಟಿಕೆಟನ್ನು ತೆಗಿಸಿಲ್ಲ. ಇಲ್ಲಿ ತುಂಬಾ ಕಾಸ್ಟ್ಲಿ ಅನ್ನಿಸ್ತು ನನಗೆ ಟಿಕೆಟು. ಆ್ಯಕ್ಚುಲಿ ನಾವು ಸಂಡೇ ದಿನ ಹೋಗಿದ್ರಿಂದ ವೀಕೆಂಡ್ ಇರೋದ್ರಿಂದ ತುಂಬಾ ಕಾಸ್ಟ್ಲಿ ಇತ್ತು. ವೀಕ್ ಆಫಲ್ಲಿ ಇದ್ದಾಗ ಒಂದು ಸ್ವಲ್ಪ ಕಂಪೇರಿಟಿವ್ಲಿ ಕಾಸ್ಟ್ ರೇಟ್ ಕಮ್ಮಿ ಇರ್ತದೆ. ಇಲ್ಲಿ ಸೌಜುಗೆ ಕೂಡಿಸಿದ್ವಿ. ಅದೆಲ್ಲ ಅವರಿಗೆ ಒಂದು ಸಾಕ್ಸ್ ಕೊಡ್ತಾರೆ ಅಂತ, ಅಲ್ಲಿ ಗ್ರಿಪ್ ಮತ್ತು ಹಿಡಿಲಿಕ್ಕೆ ಆಗೋದಿಲ್ಲ ಅಂತ ಅವರು ಬೇರೆ ಥರ ಸಾಕ್ಸ್ ಕೊಡ್ತಾರಂತೆ. ಅದನ್ನು ಹಾಕೋಬೇಕು ಪ್ರತಿಯೊಬ್ಬರು. ಅದನ್ನು 100 ರೂಪೀಸ್ ಪೇ ಮಾಡಿ ತೊಗೋಬೇಕಂತ ಹೇಳಿ ಅಲ್ಲಿ ಹೇಳಿದರು. ಸೌಜೊಂದು ಶೂಸ್ ಎಲ್ಲ ನಾವು ತೆಗಿತಾಯಿದ್ವಿ. ಆಲ್ರೆಡಿ ರೆಡಿ ಆಗ್ತಾಯಿದ್ದ. ಅವನದು ಡಿಸೈಡ್ ಆಗಿತ್ತು ಫ್ರೆಂಡ್ಸ್ ಒಳಗಡೆ ಹೋಗಲಿಕ್ಕೆ. ನಮ್ಮ ಮನೆಯವರು ಟಿಕೆಟ್ ಅದು ಎಲ್ಲ ತೆಗಿಸ್ತಾ ಇದ್ದರು. ಸೌಜುನ ಒಂದು ಸ್ವಲ್ಪ ಡೌಟ್ ಇತ್ತು ಫ್ರೆಂಡ್ಸ್, ಅವ್ನು ಏನು ಮಾಡ್ತಾನೋ ಹೇಗೆ ಮಾಡ್ತಾನೇನೋ, ಒಬ್ಬನೇ ಹೇಗೆ ಹೋಗಬೇಕು ಅಂತೇಳಿ. ಫಸ್ಟಿಗೆ ಹೋದ್ಮೇಲೆ ಅವ್ಗೆ ಒಬ್ಬರು ಹೋದಾದ್ಮೇಲೆ ನಮಗೂ ಹೋಗ್ಬೇಕಂತ ಹೇಗೆ ಅನಿಸ್ತದಲ್ಲ ಆ ಥರ ಅವ್ನಿಗೆ ಒಂದು ಸ್ವಲ್ಪ ಆಗಲಿ ಅಂತೇಳಿ ನಾವು ಕಾಯ್ತಿದ್ವಿ. ನೋಡಿ ಫ್ರೆಂಡ್ಸ್, ಈ ಥರ ಕಾಣಿಸ್ತಾ ಇರ್ಬೋದು ನಿಮಗೆ. ಟ್ರ್ಯಾಂಪೋಲಿನ್ ಚಾರ್ಜಸ್ಸು ವೀಕೆಂಡ್ದು 30 ಮಿನಿಟ್ಸ್ಗೆ 500 ಮತ್ತು ವೀಕ್ ಆಫ್ನಲ್ಲಿ 700 ಇದೆ. 1 ತಾಸಿಗೆ 900 ನಾವು ಅವತ್ತು ಕೊಟ್ಟು ಹೋಗಿದ್ವಿ. ಪ್ರತಿಯೊಬ್ಬ ಒಂದು ಹುಡುಗ ಅಥವಾ ಒಂದು ಅಲ್ಲಿ ಆಟ ಆಡೋ ಒಂದು ಹುಡುಗಗೆ ಒಬ್ಬರಿಗೆ 1 ತಾಸಿಗೆ 900 ಚಾರ್ಜಸ್ ಮಾಡ್ತಾರೆ. ಆರವು ಎಲ್ಲ ರೆಡಿಯಾಗಿ ಒಳಗಡೆ ಅವನು ಎಂಟ್ರಿ ಆದ. ಅವತ್ತು ಸೌಜುನ ಏನು ಮಾಡ್ತಾನೆ, ನಾನು ಬೇಕಂತಲೇ ಒಂದು ಸ್ವಲ್ಪ ಅವನಿಗೆ ಟಿಕೆಟ್ ತೆಗೆಸೋದನ್ನು ಲೇಟ್ ಮಾಡಿದ್ವಿ. ಯಾಕಂದರೆ ಅಲ್ಲಿ ಹೋದಾದ್ಮೇಲೆ ಅಳಬಾರ್ದು, ಮತ್ತು ನಾನು ಅಂದರೆ ಅಮ್ಮ ಬೇಕಂತ ಹೇಳಿ ಅಳಬಾರ್ದು ಅಂತ ಹೇಳಿ ನಾವು ಅವನಿಗೊಂದು ಸ್ವಲ್ಪ ವೇಟ್ ಮಾಡಿದ್ವಿ. ಈ ಥರ ನೋಡಿ ಎಷ್ಟು ಚೆನ್ನಾಗಿತ್ತು ಅದು. ಮಕ್ಕಳಿಗೆ ಅಂತಂದ್ರೆ ಏನೂ ಆಗಲಾರ್ದು, ಬಿದ್ದರೂ ಏನೂ ಆಗಬಾರ್ದು ಅಂತ ಹೇಳಿ ತುಂಬಾ
ಎಚ್ಚರಿಕೆ ವಹಿಸಿರ್ತಾರೆ ಫ್ರೆಂಡ್ಸ್. ಇಲ್ಲಿ ನೋಡಿ ಫ್ರೆಂಡ್ಸ್, ಎಲ್ಲ ಮಕ್ಕಳುಗಳು ಹೇಗೆ ಆಡ್ತಾಯಿದ್ದಾರೆ. ಪೇರೆಂಟ್ಸ್ಗಳಿಗೆ ಯಾರಿಗೂ ಅಲ್ಲಿ ಅಲೋ ಇರೋಂಗಿಲ್ಲ. ಈಗ ನೋಡಿ ಫ್ರೆಂಡ್ಸ್, ಅಲ್ಲಿನೇ ಒಂದು ಸ್ವಲ್ಪ ಸ್ಟಾಫ್ ಇರ್ತಾರೆ. ಏನಾದರೂ ಆದರೆ ಅವರೆಲ್ಲ ಜಗಳ ಅಥವಾ ಏನಾದರೂ ಆದರೆ ಬಿಡಿಸ್ಲಿಕ್ಕೆ ಅಂತ ಹೇಳಿ ಆರೆಂಜ್ ಕಲರ್ ಟೀ ಶರ್ಟ್ಸ್ ಎಲ್ಲ ಹಾಕ್ಕೊಂಡಿದ್ದಾರಲ್ಲ, ಅಲ್ಲಿ ಸ್ಟಾಪ್ ಇದ್ದಾರೆ ಫ್ರೆಂಡ್ಸ್. ಅಲ್ಲಿ ಸ್ಟಾಪ್ನವರು ಅವರಿಗೆಲ್ಲ ಆಟನ ಆಡಿಸ್ತಾ ಇರ್ತಾರೆ. ಸೌತ್ ಜೂನ್ಗೂ ಹೋಗಬೇಕಂತ ಇವಾಗ ಮನಸ್ಸಾಗ್ತಾ ಇದೆ. ಆ್ಯಕ್ಚುಲಿ ಇವೆಲ್ಲ ಹುಡುಗರಿಗೆಲ್ಲ ಆಲ್ರೆಡಿ ಗೊತ್ತಿರುತ್ತೆ. ನನಗೆ ಇದು ಹೊಸದಾಗಿರೋದು, ಅದಕ್ಕೆ ನಂಗೊಂದು ತುಂಬಾ ಒಂಥರ ಕ್ಯೂರಿಯಾಸಿಟಿ ಇತ್ತು. ಅದ್ರೊಳಗೆ ನಮ್ಮ ಸೌಜು ಹೇಗೆ ಆಡ್ತಾನಪ್ಪ ಅಂತ ಹೇಳಿ ಅನ್ನಿಸ್ತಾ ಇತ್ತು. ಸೌಜುಗೆ ಅವ್ರ ಪಪ್ಪನೂ ಟಿಕೆಟ್ ತೆಗೆಸಿದ್ರು. ಅಂದರೆ ಇವನು ಆಡಲಿಕ್ಕೆ ಸುಮ್ಮನೆ ವೇಸ್ಟ್ ಆಗುತ್ತಲ್ಲ ಅಂತ ಹೇಳಿ ನಾನು ಬೇಡ ಅಂತ ಫಸ್ಟಿಗೆ ಅವ್ರಿಗಷ್ಟೇ ಕಳಿಸು ಅಂತ ಹೇಳಿ ನಮ್ಮ ಮನೆಯವ್ರಿಗೆ ಹೇಳ್ತಾ ಇದ್ವಿ. ಯಾಕಂದರೆ ₹1 ₹2 ಅಲ್ಲಲ್ಲ ಫ್ರೆಂಡ್ಸ್, 900 ಒಂದು ತಾಸಿಗೆ ಅಂತಂದರೆ ನನಗಂತೂ ತುಂಬಾ ಕಾಸ್ಟ್ಲಿ ಅನ್ನಿಸ್ತು. ಯಾಕಂದರೆ ನಮ್ಮ ಸಾಮಾನ್ಯ ಜನರಿಗೆ ಒಂದು ಸ್ವಲ್ಪ ದುಡ್ಡು ಅಂತಂದರೆ ಅದು ಫಸ್ಟಿಗೆ ಅಂದರೆ ಹೇಗಪ್ಪ ಖರ್ಚು ಮಾಡೋದು ಅಂತ ಹಂಗೆ ಅನ್ನಿಸ್ತಾ ಇತ್ತು ನನಗೆ. ಸೌಜು ಆಡಿದರೆ ಚಲೋತು, ನನಗೇನು ಮಕ್ಕಳ ಮೇಲೆ ಖರ್ಚು ಮಾಡಲಿಕ್ಕೆ ಹಾಗೆ ಅನಿಸೋದಿಲ್ಲ. ಬಟ್ ಅವನು ಆಡಲಾರ್ದೆ ಸುಮ್ಮನೆ ಅಲ್ಲಿ ಹೋಗಿ ವೇಸ್ಟ್ ಮಾಡಿ ಬಂದಂದರೆ ಹೇಗೆ ಮಾಡೋದು ಅಂತ ಹೇಳಿ ನನಗೆ ವಿಚಾರ ಆಗಿತ್ತು. ಆಮೇಲೆ ಸೌಜುಗೂ ಅಲ್ಲಿ ಹೋಗೋ ತುಂಬಾ ಕ್ಯೂರಿಯಾಸಿಟಿ ಆದಮೇಲೆ ಸೌಜುಗೂ ಸಾಕ್ಸ್ ತೊಗೊಂಡ್ವಿ. ಸಾಕ್ಸ್ ತೊಗೊಂಡು ವಾಪಸ್ಸು ಅವ್ರ ಪಪ್ಪ ಆರೋಗ್ಯ ಕರೀತಾ ಇದ್ರು. ಒಳಗಡೆ ಆಡ್ಲಿಕ್ಕೆ ಒಳಗಡೆ ಹೋಗಿದ್ದ. ಈಗ ಸೌಜುನು ಬರ್ತಾನೆ, ಅವಂಗೂ ಒಳಗಡೆ ಕರ್ಕೊಂಡು ಹೋಗು ಅಂತ ಹೇಳಿ ಹೇಳ್ತಾ ಇದ್ರು. ಆರೋಗ್ಯ ಕರೀತಾ ಇದ್ರು. ಆರೋಗ್ಯ ಕೇಳಿಸ್ತಾನಿದ್ದಿಲ್ಲ ಅಂದರೆ ಅವನು ತುಂಬ ಒಳಗಡೆ ಗೇಮ್ ಮತ್ತು ಎಲ್ಲ ಆಡಲಿಕ್ಕೆಲ್ಲ ಹೋಗಿಬಿಟ್ಟಿದ್ದ. ಆಮೇಲೆ ಕೇಳಿಸಿದಾದ್ಮೇಲೆ ಬಂದ. ಇವಾಗ ನೋಡಿ ಫ್ರೆಂಡ್ಸ್, ಜಂಪ್ ಎಲ್ಲ ಮಾಡ್ತಾ ಇದ್ದಾನೆ ಆರವ್. ಈಗ ಸೌಜುನು ಕರ್ಕೊಂಡು ಹೋಗಬೇಕಂತ ಹೇಳಿ ಬಂದಿದ್ದಾನೆ. ಆರವ್ ಜೊತೆ ಸೌಜು ಹೋಗ್ಲಿಕ್ಕೆ ತುಂಬ ಇಷ್ಟ ಅನ್ನಿಸ್ತು ನನಗೆ. ಯಾಕಂದರೆ ಒಬ್ಬನೇ ಒಂದು ವೇಳೆ ಹೋಗಿದ್ದಂದ್ರೆ ಅವನು ಒಬ್ಬನೇ ಆಡಲಿಕ್ಕೆ ಆಗ್ತಾಯಿದ್ದಿಲ್ಲ. ಆರವ್ ಬಂದಿದ್ದು ಮತ್ತು ಆರವ್ಗೆ ಒಂದು ಸ್ವಲ್ಪ ಹೇಗೆ ಆಡಬೇಕು ಅಂತ ಹೇಳಿ ಗೊತ್ತಿರುತ್ತಲ್ಲ, ಅವ್ನಿಗೊಂದು ಸ್ವಲ್ಪ ಕಲಿಸ್ಕೊಟ್ಟ. ಮತ್ತು ಒಂದು ಸ್ವಲ್ಪ ಅವನ ಜೊತೆ ಆಟ ಆಡಿದ್ರೆ ತುಂಬಾ ಕ್ಯೂರಿಯಾಸಿಟಿ ಅನ್ನಿಸ್ತು. ನಾವು ಮನೆಗೆ ಬಂದ ಮೇಲೂ ಆ ಒಂದು ಗೇಮಿಂಗ್ ಝೋನ್ದು ಒಂದು ಎಕ್ಸ್ಪೀರಿಯನ್ಸ್ ಸೌಜು ಮರಿಲಿಕ್ಕೆ ಇದ್ದಿದ್ದಲ್ಲ. ಮರ್ದಿನೂ ಅದನ್ನು ನೆನಪು ಮಾಡ್ತಾರೆ. ಮತ್ತೆ ಅಲ್ಲಿ ಹೋಗೋಣ, ಬಾಲ್ ಇದ್ದಿದ್ದ ಕಡೆ ಹೋಗೋಣ ಅಂತ ಹೇಳಿ ಅಂತ ಇದ್ದ. ಅಷ್ಟು ಇಷ್ಟ ಆಗಿಬಿಟ್ಟಿತ್ತು ನೋಡಿ ಫ್ರೆಂಡ್ಸ್. ಹೇಗೆ ಸೌಜುನು ತುಂಬ ಎಂಜಾಯ್ ಮಾಡಿದ. ಅಲ್ಲಿ ಹೋಗೋ ಮತ್ತಿಗೆ ಒಂದು ಬ್ಯಾಚ್ ಅಂದರೆ ಸೌಜುಂದು ಹಿಂದ್ಗಡೆ ಒಂದು ಕೆಂಪು ಕಲರ್ದು, ನಿಮ್ಗೆ ಆಲ್ರೆಡಿ ಕಾಣಿಸ್ತಾ ಇರ್ಬೋದು, ಕೆಂಪು ಕಲರ್ದು ಬ್ಯಾಚ್ ಅಂಟಿಸಿದಾಗ ಆ್ಯಕ್ಚುಲಿ ಕೈಗೆ ಅಂಟಿಸ್ತಾರೆ. ಅದನ್ನು ಸೌಜು ಅಂಟಿಸ್ಕೊಳ್ಳಿಕ್ಕೆ ತಯಾರಿದ್ದಿದ್ದಿಲ್ಲ. ಅದಕ್ಕಾಗಿ ಅವ್ರು ಸ್ಟಾಪ್ದವ್ರು ಏನು ಮಾಡಿದ್ರು, ಹಳ್ಳಿ ಕತ್ತಟ್ಟನೆ ಬೇಡ ಅಂತ ಹೇಳಿ ಹಿಂದ್ಗಡೆನೇ ಅವ್ನ ಬೆನ್ನಿಗೆ ಹಚ್ಚಿಬಿಟ್ಟಿದ್ದಾರೆ ನೋಡಿ. ಅದನ್ನು ಸ್ಟಾಪ್ ರೆಡ್ ಕಲರ್ದು 1 ತಾಸು ಅಂತ, ರೆಡ್ ಕಲರ್ದು ಯಾರಾದರೂ ಇದ್ದರೆ 1 ತಾಸು ಅಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ. 1 ಅವರ್ ಯಾವಾಗ ಎಂಟ್ರಿ ಆಗಿರ್ತಾರೆ. ಈಗ 1 o'clock ಎಂಟ್ರಿ ಆಗಿದೆ, 2 o'clock ತನಕ ಅವರಲ್ಲಿ ಇರಬಹುದು. ಆಮೇಲೆ ಇವಾಗ ನೋಡಿ ಫ್ರೆಂಡ್ಸ್, ಸೌಜುನ ಕಳ್ಕೊಂಡು ಆರವೆಲ್ಲ ಆಟ ಆಡೋದು ಅವನಿಗೂ ಕಲಿಸ್ತಾ ಇದ್ದ. ನೆಕ್ಸ್ಟ್ ಟೈಮ್ ಹೋದರೆ ಅವನು ಒಬ್ಬನೇ ಆಡ್ಬೋದು ಅಂತೇಳಿ ನಮಗೂ ಗ್ಯಾರಂಟಿ ಬಂತು. ಆರವೆಲ್ಲ ಈ ಥರ ಅವನಿಗೆ ಕಲಿಸಿದಾದ್ಮೇಲೆ ನಮಗೂ ಖುಷಿ ಅನ್ನಿಸ್ತು. ಯಾಕಂತಂದರೆ ಪಕ್ಕ ಅಲ್ಲಿ ಪೈಸಾ ವಸೂಲು ಆಟನೇ ಆಯಿತು ಸೌಜು ಮತ್ತು ಆರವಂದು. ಇಷ್ಟು ಸ್ವಲ್ಪ ನಾವು ಒಂದು ಸ್ವಲ್ಪ ನೋಡಿದ್ವಿ. ನಂಗೂ ತುಂಬ ಖುಷಿ ಆಯಿತು ನೋಡಿ ಫ್ರೆಂಡ್ಸ್. ಆರವನು ಸೌಜುನ ಆಟ ಆಡಿಸ್ತಾನೆ. ಈ ಥರ ಅದು ಬಿದ್ದರೂ ಏನೂ ಪೆಟ್ಟಾಗೋದಿಲ್ಲ. ಅದಕ್ಕಿಂತ ತುಂಬ ಮಕ್ಕಳಿಗಂತೂ ತುಂಬಾ ಒಂದು ಇಂಥದ್ರ ಎಷ್ಟೊತ್ತನ ಬಿಟ್ಟರು ಆಟ ಆಡಬೇಕಂತ ಅನಿಸುತ್ತೆ. ನಮಗೂ ನೋಡಿದ್ಮೇಲೆ ನಮಗೂ ಹೋಗ್ಬೇಕಂತ ಅಷ್ಟು ಒಂಥರ ಮಕ್ಕಳೊಂದಿಗೆ ನಾವು ಆಟ ಆಡಬಹುದು ಅಂಥ ಒಂದು ಸ್ಪೇಸ್ ಇದು. ಯಾವುದೇ ರೀತಿಯಿಂದನೂ ನಾವು ಕಾಸ್ಟ್ ಕೊಟ್ಟಿದ್ದಕ್ಕೂ ಏನೂ ಒಂದು ವರ್ತ್ ಅನ್ನಿಸ್ತು ಫ್ರೆಂಡ್ಸ್. ನನಗಂತೂ ಎಂಜಾಯ್ಮೆಂಟ್ ಆಗಬೇಕು. ಒಂದೊಂದು ಸಲ ನಾವು ಏನೋ ಒಂದು ಸಿಂಪ್ಲಿ ವೇಸ್ಟ್ ಮಾಡೋಕ್ಕಿಂತ ಈ ಥರ ಮಕ್ಕಳ ಖುಷಿಗೆ ಖರ್ಚು ಮಾಡಿದರೆ ನಂಗಂತೂ ಹ್ಯಾಪಿ ಫೀಲ್ ಅಂತು, ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ರೊಕ್ಕ ಕೊಟ್ಟಿದ್ದಕ್ಕೂ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನಿಸ್ತು. ಯಾವುದೇ ರೀತಿ ನಾವು ಏನೋ ದುಡ್ಡು ಹಾಳು ಮಾಡಿದ್ವಿ ಹಾಗೆ ಈಗ ಅಂತೇನೋ ಅನ್ನಿಸ್ಲಿಲ್ಲ. ಸೌಜುನು ತುಂಬಾ ಎಂಜಾಯ್ ಮಾಡ್ದ. ನನಗೂ ತುಂಬಾ ಖುಷಿ ಆಯಿತು ನೋಡಿ ಫ್ರೆಂಡ್ಸ್. ಎಲ್ಲ ಜಂಪ್ ಎಲ್ಲ ಹೇಗೆ ಮಾಡ್ತಾ ಇದ್ದಾರೆ. ಈ ಥರ ಮಾಡೋದ್ರಿಂದ ಮಕ್ಕಳಿಗೆ ಫಿಸಿಕಲ್ ಆ್ಯಕ್ಟಿವಿಟಿನೂ ಆಗ್ತಾರೆ. ಮನೆಯಲ್ಲಿದ್ದರೆ ಬರೀ ಅದನ್ನೇ ವಾತಾವರಣ. ಇವಾಗ ಬೇಸಿಗೆ ಟೈಮ್ದಲ್ಲಂತೂ ತುಂಬಾ ಸೆಕೆ ಇರುತ್ತೆ. ಮನೆಯಲ್ಲಿ ಕೂತ್ಕೊಂಡು ಅವ್ರಿಗೂ ಬರೀ ಮೊಬೈಲು, TV ಈ ಥರ ಮನೆಯಲ್ಲಿರುವ ಆಟಿ ಸಾಮಾನ್ಯ ಆಡಿ ತುಂಬ ಬೋರ್ ಆಗಿಬಿಟ್ಟಿರುತ್ತೆ. ಇವಾಗ ವಾರದಲ್ಲಿ ಒಂದು ಸಲ, ಭಾಳ ಅಂತಂದರೆ ತಿಂಗಳಲ್ಲಿ ಒಂದು ಸಲ ಆದ್ರೂ ಈ ಥರ ಮಕ್ಕಳಿಗೆ ಬೇರೆ ಕಡೆ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡೋದ್ರಿಂದ ಮಕ್ಕಳಿಗೆ ತುಂಬಾ ಹಿಂಗೆಲ್ಲ ಎಲ್ಲ ದುರ್ಬಲ ಆಗ್ತಾ ಇದ್ದಾರೆ. ಈ ಥರ ಫಿಸಿಕಲಾಗಿ ಆ್ಯಕ್ಟಿವಿಟಿ ಸಿಟಿಯಲ್ಲಿ ಈ ಥರನೇ ಒಂದು ಸ್ವಲ್ಪ ಹೆಚ್ಚು ಮಕ್ಕಳು ಮಾರು ಹೋಗ್ತಾ ಇದ್ದಾರೆ. ಹಳ್ಳಿಗಳಲ್ಲಿ ತುಂಬಾ ಫಿಸಿಕಲ್ ಆ್ಯಕ್ಟಿವಿಟಿ ಅದೆಲ್ಲ ಮಾಡ್ತಾರೆ. ಆದರೆ ಸಿಟಿ ಲೈಫ್ನಲ್ಲಿ ಮಕ್ಕಳು ಜಾಸ್ತಿ, ನನ್ನ ಅನುಭವದ ಪ್ರಕಾರ ನಾನು ಹೇಳ್ತಾ ಇರೋದು, ಸಿಟಿ ಲೈಫ್ನಲ್ಲಿ ಒಂದು ಸ್ವಲ್ಪ ಮಕ್ಕಳು ಓದೋದು ಕಡೆ ಜಾಸ್ತಿ ಒಂದು ಸ್ವಲ್ಪ ಈ ಥರ ಕೀಟ್ಲೆತ್ತು ಏನೂ ಮಾಡಲಾರ್ದೆ ಸೈಲೆಂಟಾಗಿದ್ದು ಅವ್ರದ್ದು ಒಂದು ಫಿಸಿಕಲ್ ಆ್ಯಕ್ಟಿವಿಟಿನೇ ಮರೆತು ಬಿಟ್ಟಿದ್ದಾರೆ. ಈ ಥರ ನಾವು ಯಾವಾಗಾದರೂ ಹೋಗಿ ಅವ್ರಿಗೂ ಒಂದು ಸ್ವಲ್ಪ ಮಾಡಿ
ಮಾಡಿದರೆ ಅವ್ರಿಗೆ ಖುಷಿ ಅನಿಸುತ್ತೆ, ನಮಗೂ ಒಂದು ಅವ್ರ ಖುಷಿ ನೋಡಿದ್ರಲ್ಲಿ ನಮ್ಮದು ಖುಷಿನೂ ಸಿಗುತ್ತೆ ಅಂತ ಅಂತೀನಿ ಫ್ರೆಂಡ್ಸ್. ಈ ಸೌಜು ಆರೋ ಎಲ್ಲ ಆಡ್ತಾಯಿದ್ರು 1 ಅವರ್ನೆಲ್ಲ ನಾವೇನು ಮಾಡೋಮೋ ಅಂತ ಹೇಳಿ ಅಂದ್ಕೊಂಡು ನಾವು ಶಾಪಿಂಗ್ ಹೋಗಲಿಕ್ಕೆ ಡಿಸೈಡ್ ಮಾಡಿದ್ವಿ. ಇವಾಗ ನೋಡಿ ಫ್ರೆಂಡ್ಸ್, ಇಲ್ಲೆಲ್ಲ ಸೇಲ್ಸ್ ಅದು ಎಲ್ಲ ಹಚ್ಕೊಂಡು ಕೊಟ್ಟಿದ್ದು ಸ್ಟಾಲ್ ಅಂತೂ ಇದ್ದು ಫ್ರೆಂಡ್ಸ್. ಇವಾಗ ಇಲ್ಲೆಲ್ಲ ನೋಡಬೇಕಂತ ಹೇಳಿ ಬಂದಿರೋದು ನಾವು. ಇವೆಲ್ಲ ಮಟೀರಿಯಲ್ ಪೀಸಸ್ ಇದ್ದು ಫ್ರೆಂಡ್ಸ್. ಎಷ್ಟು ಅಂತೇಳಿ ಅತ್ತೆ ಕೇಳಿದರು. ಅವರು ಇದಕ್ಕೆ ಅರೌಂಡ್ 1500 1800 ಹೇಳಿದ್ರು ಫ್ರೆಂಡ್ಸ್. ಅಲ್ಲಿದು ರೇಟ್ ಪ್ರಕಾರ ಅದೂ ವರ್ತ್ ಅನ್ನಿಸ್ತು ಫ್ರೆಂಡ್ಸ್. ಅಲ್ಲಿದ್ದ ಕ್ವಾಲಿಟಿ ಅದು ಎಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಅನ್ನಿಸ್ತು. ನೆಕ್ಸ್ಟ್ ನಾವು ಮುಂದ್ಗಡೆ ಹೋದ್ವಿ. ನಾವು ಇವತ್ತೇನು ಜಾಸ್ತಿ ಏನು ಖರೀದಿ ಮಾಡಬೇಕಂತ ಏನೋ ಅಂದಿದ್ದಿಲ್ಲ, ಅದಕ್ಕೋಸ್ಕರ ನಾನು ಜಾಸ್ತಿ ಏನು ಆ ಥರ ಹಿಂಗೆ ಸುಮ್ಮನೆ ನೋಡ್ಕೊಂಡು ಹೋಗ್ಬೇಕಂತ ಹೇಳಿ ಬಂದಿದ್ವಿ. ಅಂದ್ರೂ ಒಂದು ನಮ್ಮ ಹೆಣ್ಮಕ್ಳಿಗೆ ಗೊತ್ತಲ್ಲ, ಸುಮ್ಮನೆ ನೋಡ್ಲಿಕ್ಕೆ ಹೋದರೂ ಏನಾದರೂ ಒಂದು ಸಾಮಾನು ತೊಗೊಂಡು ಬರ್ತೇವೆ ಅಂತ ಹೇಳಿ ಹಾಗೆ ನಾನು ಮಾಡಿದೆ ಫ್ರೆಂಡ್ಸ್. ಬಂದಲ್ಲಿ ಒಂದೊಂದು ಟಾಪ್ ತೊಗೊಂಡೆ ಅಷ್ಟೇ. ಇವಾಗ ನೋಡಿ ಫ್ರೆಂಡ್ಸ್, ಇಲ್ಲೆಲ್ಲ ಜ್ಯುವೆಲರೀಸ್ ಅಥವಾ ಈ ಥರ ಸೆಟ್ಸ್ ಅಥವಾ ಎಲ್ಲ ಇದ್ದು ಕಿವಾನು ಮತ್ತು ಬಳೆಗಳು ತುಂಬ ವೆರೈಟಿ ಎಲ್ಲ ಬಂದು ತುಂಬಾ ಗರ್ದಿ ಇತ್ತು ಫ್ರೆಂಡ್ಸ್. ನಾವು ನೋಡಿದರೆ ಗರ್ದಿ ಇರಲ್ಲೇನೋ ಹಾಗೆ ಹೇಗೆ ಅಂತ ಅಂದ್ಕೊಂಡಿದ್ವಿ. ಫಸ್ಟ್ ಡೇ ಬಿಟ್ಟು ನಾವು ಸೆಕೆಂಡ್ ಡೇ ಹೋಗಿದ್ವಿ, ಅಂದ್ರೂ ಇಷ್ಟು ಗರ್ದಿ ಇತ್ತಲ್ಲ ಫ್ರೆಂಡ್ಸ್. ಅಂದರೆ ತುಂಬಾ ಎಲ್ಲ ಸ್ಟಾಲ್ಗಳಲ್ಲಿ ಜನರು ಜಿಗಿ ಅಂತ ಇದ್ದರು. ನನಗೆ ವಿಡಿಯೋನು ಮಾಡಲಿಕ್ಕೆ ಅಷ್ಟೊಂದು ಆಗಲಿಲ್ಲ. ಅಂದರೆ ನೋಡಿ ಫ್ರೆಂಡ್ಸ್, ಈ ಥರ ನಾನು ದೂರಿಂದನೇ ವಿಡಿಯೋ ಮಾಡ್ತಾ ಇದ್ದೇನೆ. ಹೇಗೆ ಮಟೀರಿಯಲ್ ಹೇಗಿದೆ, ಹೇಗೆಲ್ಲ ಪಿಕ್ಚರ್ಸ್ ಎಲ್ಲ ನಿಮಗೆ ಕಾಣಿಸ್ತಾ ಇದೆ ಅನ್ನೋ ಗೊತ್ತಿಲ್ಲ. ಅಂದರೆ ಒಬ್ರೊಬ್ರಿಗೆ ಅನ್ನಿಸ್ತಾ ಇರ್ಬೋದು ತುಂಬಾ ದೂರಿಂದ ಏನೂ ಕಾಣಿಸ್ತಾ ಇಲ್ಲ, ಅಂದರೆ ವೀಡಿಯೋಸ್ ಅದು ತುಂಬಾ ಫಾಸ್ಟಾಗಿ ತೋರಿಸ್ತಿರ್ಬೋದು ಅಂತ ಹೇಳಿ ಅನ್ನಿಸ್ತಿರಬಹುದು. ಆದರೆ ನನಗೆ ವಿಡಿಯೋ ಮಾಡಬೇಕಂತಂದ್ರೆ ಒಂದು ಸ್ವಲ್ಪ ಬಟ್ಟೆ ಎಲ್ಲ ಹಿಡಿದು ನೋಡಬೇಕಂತಂದರೆ ನಾನು ಕ್ಯಾಮ್ರಾ ಆ ಕಡೆ ಈ ಕಡೆ ಎಲ್ಲ ಒಂದು ಸ್ವಲ್ಪ ಹಿಡಿದಿದ್ದೀನಿ. ಇವಾಗ ಅತ್ತೆ ಒಂದು ಕುರ್ತಿ ನೋಡಬೇಕಂತ ಅಂದ್ಕೊಂಡಿದ್ರು. ಹಾಗೆ ನೋಡ್ತಾ ಇದ್ವಿ. ಇದೇನೋ ಇಷ್ಟ ಅನ್ನಿಸ್ತು. ಆದರೆ ಜಾಸ್ತಿ ನಾವು ಅದಕ್ಕೆ ಅಮೌಂಟು ಅಷ್ಟೊಂದು ಕರೆಕ್ಟ್ ಅನ್ನಿಸ್ಲಿಲ್ಲ ಫ್ರೆಂಡ್ಸ್, ಜಾಸ್ತಿ ಅನ್ನಿಸ್ತು. ಅದಕ್ಕೆ ನಾವು ಅದನ್ನು ಬಿಟ್ವಿ. ಇವಾಗ ಮುಂದ್ಗಡೆ ಕೀ ಬಂಚಸ್ಸು ಮತ್ತು ಸೌಜು ಆಟೆ ಸಾಮಾನು ಸತ್ತು ಹೀಗೆಲ್ಲ ಇದ್ದು. ಆಲ್ರೆಡಿ ಸೌಜು ಆಟಿ ಸಾಮಾನು ಮನೆಯಲ್ಲೇ ಜಾಸ್ತಿ ಇವೆ ಅಂತೇಳಿ ನಾನು ಇದು ಮಾಡಲಿಲ್ಲ. ಮತ್ತು ಅದು ಸೌಜು ಯಾವಾಗಲೂ ವೆಹಿಕಲ್ಸ್ ಈ ಥರ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ಸ್ ಏನಿಲ್ಲ ಅವನ್ನೇ ಇಷ್ಟಪಡ್ತಾನೆ. ಅಲ್ಲಿ ಅಂಥವೇನು ಇದ್ದಿದ್ದಿಲ್ಲ, ಅಂದರೆ ಗೊಂಬೆಗಳು ಈ ಥರ ಟೆಡ್ಡಿ ಬೇರ್ ಈ ಥರ ಎಲ್ಲ ಇದ್ದು. ಇವಾಗ ಮಕ್ಕಳಿಗೆ ಬೇಸಿಗೆ ಕಾಲದಲ್ಲಿ ಈ ಥರ ಹಾಕೋಬಹುದು ಅಂತ ಹೇಳಿ ಒಂದು ಡ್ರೆಸ್ಸಸ್ ಅಥವಾ ಎಲ್ಲ ಇದ್ದು ಫ್ರೆಂಡ್ಸ್. ಅದನ್ನು ನೋಡಿದ್ವಿ. ಇವೆಲ್ಲ ಮೇನ್ ಬತ್ತಿಗಳು ನೋಡಿ ಫ್ರೆಂಡ್ಸ್, ಎಷ್ಟು ಕಲರ್ಫುಲ್ಲಾಗಿ ಮೇನ್ ಬತ್ತಿ ಡೆಕೋರೇಟಿವ್ ಆಗಿರೋ ಮೇನ್ ಬತ್ತಿಗಳು ಇದ್ದು. ನಮಗೂ ತುಂಬಾ ಇಷ್ಟ ಆಯಿತು. ಆಲ್ರೆಡಿ ನಾನು ಸೌಜುಗೆ ತರಿಸಿದ್ದೆ, ಆನ್ಲೈನಿಂದನೇ ತರಿಸಿದ್ದೆ ಬಟ್ಟೆ ಅಂತ ಹೇಳಿ. ಅವನಿಗೂ ನಾನು ಜಾಸ್ತಿ ಏನು ತೊಗೊಳ್ಳಿಕ್ಕೆ ಹೋಗಲಿಲ್ಲ ಫ್ರೆಂಡ್ಸ್. ಇವಾಗ ಮತ್ತೆ ಜೂನಲ್ಲಿ ಮತ್ತೆ ಮಳೆಗಾಲದ್ದು ಸ್ಟಾರ್ಟ್ ಆದರೆ ಇವೆಲ್ಲ ಹಾಗೆ ಕೂತ್ಬಿಡ್ತವೆ. ಮತ್ತು ಸಣ್ಣ ಹುಡುಗರಿಗೆ ಏನಾಗ್ಬಿಡ್ತಾವೆ ಅಂದರೆ ಫ್ರೆಂಡ್ಸ್, ಇವಾಗ ಬಟ್ಟೆ ತೊಗೊಂಡ್ರೆ ಇವಾಗಲೇ ಹಾಕಬೇಕಿಲ್ಲ, ಒಂದು ಸ್ವಲ್ಪ ದೊಡ್ಡವ್ರಾಗಿಬಿಟ್ರೆ ಬಟ್ಟೆಗಳು ಹಾಗೆ ಕೂತ್ಬಿಡುತ್ತವೆ. ಅದಕ್ಕಾಗಿ ನಾನು ಆನ್ಲೈನಿಂದ ಆಲ್ರೆಡಿ ತರಿಸಿದ್ರಿಂದ ನಾನು ಸೌಜುಗೇನು ಅಷ್ಟೊಂದು ತೊಗೊಳ್ಳಿಲ್ಲ ಫ್ರೆಂಡ್ಸ್. ಇದು ನೋಡಿ ಫ್ರೆಂಡ್ಸ್, ಈ ಥರ ಒಂದು ಸ್ಕರ್ಟ್ ಇತ್ತು. ಇವಾಗ ಬೇಸಿಗೆ ಕಾಲದಲ್ಲಿ ಸ್ಕರ್ಟು ಈ ಥರ ಎಲ್ಲ ಕಾಟನ್ ಬಟ್ಟೆ ಹಾಗೆಲ್ಲ ತುಂಬ ಇಷ್ಟಪಡ್ತಾರೆ ಅಂತ ಹೇಳಿ ಈ ಥರ ವೆರೈಟಿ ಈ ಥರ ಎಲ್ಲ ಅಲ್ಲೆಲ್ಲ ಇದ್ದು. ಇದು ಆ್ಯಕ್ಚುಲಿ ಅಮ್ಮನಾರ್ ಮಾಲ್ಗೆಲ್ಲೇ ಹೋಗಿದ್ವಲ್ಲ ಫ್ರೆಂಡ್ಸ್. ಅಲ್ಲಿ ನನಗೆ ಮಾಲ್ಗೆ ಇಲ್ಲಿ ಸ್ಟಾಲ್ಗಿಂತ ಅದೇ ರೇಟು ಅನ್ನಿಸ್ತು ಫ್ರೆಂಡ್ಸ್. ಯಾವುದೇ ರೀತಿ ಕಮ್ಮಿನೂ ಅನ್ನಿಸಿಲ್ಲ, ಜಾಸ್ತಿನೂ ಅನ್ನಿಸ್ತಿಲ್ಲ. ನಾವು ಮಾಲ್ನಲ್ಲಿ ಹೇಗೆ ತೊಗೋತೇವಲ್ಲ ಅದೇ ರೀತಿ ಅನ್ನಿಸ್ತು. ಅದಕ್ಕೆ ನನಗೇನು ಈ ಸಲ ಮಾಲ್ನಲ್ಲೇ ತೊಗೊಂಡ್ರೆ ಬರುತ್ತೆ ಅಂತ ಅತ್ತೆಗೆ ಅಂತ ಇದೆ. ಯಾಕಂತಂದರೆ ಇಲ್ಲಿ ಸ್ಟಾಲ್ನಲ್ಲಿ ಹೇಗೆ ಬರ್ತವೆ ಬಟ್ಟೆ, ಹೇಗೆ ಬರ್ತವೆ ತೊಳೆದಾದ್ಮೇಲೆ ಏನು ಬರ್ತದೆ, ನನಗೆ ಯಾಕೋ ಆ ಥರ ಅನ್ನಿಸಿ ನಾನು ಜಾಸ್ತಿ ಪ್ರಿಫರೆನ್ಸ್ ಕೊಡಲಿಲ್ಲ ಫ್ರೆಂಡ್ಸ್. ಅದಕ್ಕಾಗಿ ನಾವು ಮಾಲ್ನಲ್ಲೇ ನನಗೊಂದು ಟಾಪ್ ತೊಗೊಂಡು ಅವತ್ತು ನಾವು ಹೋದ್ವಿ. ಇವಾಗ ನೋಡಿ ಫ್ರೆಂಡ್ಸ್, ಇದು ಎಲ್ಲ ಮಾಂಗಲ್ಯ ಸರ ಅದು ಹೇಗೆಲ್ಲ ಇದ್ದು, ಈ ಥರ ಜ್ಯುವೆಲರ್ಸು ಈ ಥರ ಇವೆಲ್ಲ ಕಾಸ್ಟ್ಲಿನೇ ಇದ್ದು ಫ್ರೆಂಡ್ಸ್. ನನಗೆ ಹಂಗೆ ನೋಡಿದರೆ ಹೊರಗಡೆ ನಮ್ಮದು ಪುನಃದಲ್ಲಿ ತುಂಬಾ ಒಂದು ಸ್ವಲ್ಪ ಸ್ವಸ್ಥ ಅನ್ನಿಸ್ತು. ಇವಾಗ ಇಲ್ಲಿ ನೋಡಿದರೆ ಮಾಲ್ನಲ್ಲೇ ಆ್ಯಕ್ಚುಲಿ ತುಟ್ಟಿನೇ ಇರ್ತವೆ ಅಂತಾದರೂ ಇದ್ರೋಗಿ ನೋಡಿ ನಾನು ತೋರಿಸ್ತಾ ಇದ್ದೀರಲ್ಲ ಈ ತಾಳಿಯ ಬೆಲೆ 1500 ಅಂತ ಅಂದರು ಅವತ್ತು. 1500 ತುಂಬಾ ಅನ್ನಿಸ್ತು ನನಗೆ ಅವತ್ತು. ಯಾಕೋ ಇನ್ನೂ ನನಗೆ ಅನಿಸಿದ್ದು ನಾನು ಅವತ್ತೇನು ಅಷ್ಟೇನು ತಗೊಳ್ಳಿಲ್ಲ. ಈಗ ಅತ್ತೆ ಹಿಡಿದ್ರೆ ಇದು 1500 ಅಂತ ಹೇಳಿದ್ದು ಫ್ರೆಂಡ್ಸ್ ಅವರು. 1500 ಇದು ಏನೋ ತುಂಬಾ ಯಾವುದೋ ಹೇಳಿದರು ಫ್ರೆಂಡ್ಸ್. ಈ ಥರ ಕಾಣಿಸ್ತಾ ಇರ್ಬೋದಲ್ಲ ಫ್ರೆಂಡ್ಸ್ ನಿಮಗೆ, ಯಾವುದೋ ಹರಳಿದೆ ಅಂತ. ಹರಳು ಹೆಸರು ನನಗೆ ಇವಾಗ ಹೇಳಿಕ್ಕೆ ನೆನಪಿಗೆ ಬರ್ತಾಯಿಲ್ಲ. ಅದು ಒರಿಜಿನಲ್ ಹರಳು ಅಂತ ಹೇಳಿದರು. ನನಗೆ ಅನ್ನಿಸ್ತು ಈ ಥರ ಒಂದ್ಸಲ ಹಾಕ್ಕೊಂಡು ನಾವು ಬೇರೆ ಥರದ್ದು ಬೇಗ ಹಾಕೋಬೋದು, ಒಂದಕ್ಕೆ ಇಷ್ಟು ಅಮೌಂಟ್ ಕೊಡೋದು ಯಾಕೋ ವರ್ತ್ ಅನ್ನಿಸ್ತಿಲ್ಲ. ಮತ್ತು ಅದನ್ನು
ನೋಡಲಿಕ್ಕೂ ಲುಕ್ ಓಕೆ, ನನಗೆ ಅಷ್ಟು ರೊಕ್ಕ ಕೊಟ್ಟಿದ್ದಕ್ಕೆ ವರ್ತ್ ಅಂತ ಅನ್ನಿಸ್ಲಾರ್ಕೆ ನಾನು ಬಿಟ್ಟೆ ಫ್ರೆಂಡ್ಸ್ ಅವತ್ತು. ಇವಾಗ ನಿಮಗೆ ತೋರಿಸ್ಬೇಕಂತ ಹೋಗ್ತಾ ಇದ್ದೀನಿ. ಇವಾಗ ಇದೆಲ್ಲ ಶೋಕ್ ಇಡ್ಲಿ ಕತ್ತು ಎಲ್ಲ ಹೀಗೆಲ್ಲ ಇದ್ದು ಫ್ರೆಂಡ್ಸ್ ಅಲ್ಲಿ ಶೋದ ಐಟಮ್ಸ್ ಅದು. ಅಷ್ಟೊದ್ರೊಳಗೆ ನಮ್ಮ ಮನೆಯವ್ರೂ ಸೌಜು ಮತ್ತು ಆರವ್ ಜಿಗಿದಾಡ್ತಾ ಇರೋದನ್ನು ಮತ್ತೆ ವಿಡಿಯೋನು ಮಾಡ್ತಾಯಿದ್ರು. ಅದನ್ನು ಶೇರ್ ಮಾಡಿದ್ರು ನನಗೆ, ಅದನ್ನು ಮತ್ತೆ ನಿಮಗೆ ತೋರಿಸ್ತಾ ಇದ್ದೀನಿ. ಸೌಜು ಅನ್ನೋದು ತುಂಬಾ ಒಂಥರ ಎಲ್ಲಿ ಬಂದಿದ್ದೀನೋ ಏನೋ ಬೇರೆ ಲೋಕಕ್ಕೆ ಹೋಗಿದ್ವಿನೋ ಆ ಥರ ಫೀಲ್ ಆಗ್ತಾಯಿದ್ರು. ಮನೆಗೆ ಬಂದರು ಗಾದಿ ಮೇಲೂ ಅದೇ ರೀತಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ ಫ್ರೆಂಡ್ಸ್ ಅವತ್ತು. ನನಗಂತೂ ಅವನಿಗೆ ಎಷ್ಟು ಖುಷಿ ಆಗ್ತದೆ, ಮಕ್ಕಳಿಗೆ ಎಷ್ಟು ಸಂತೋಷ ಪಡ್ತಾರಲ್ಲ. ನಾವು ಅಂದರೆ ಸುಮ್ಮನೆ ಎಲ್ಲೋ ಏನೋ ಖರ್ಚು ಮಾಡೋಕ್ಕಿಂತ ಈ ಥರ ಖುಷಿಯನ್ನು ಖರ್ಚು ಮಾಡ್ಬೋದು ಮಕ್ಕಳಿಗೋಸ್ಕರ ಅನ್ನಿಸ್ತು. ಇವಾಗ ನೋಡಿ ಫ್ರೆಂಡ್ಸ್, ಸೌಜುನ ಅಲ್ಲಿ ಮಲಗಿಸ್ತಾ ಇದ್ದಾರೆ. ಮಲಗಿಸಿದಾದ್ಮೇಲೆ ಅದೇನೋ ಫೋಲ್ಡ್ ಇದ್ದಿದ್ದೆಲ್ಲ ಈ ಥರ ಮಾಡಿಸ್ತಾರೆ ಫ್ರೆಂಡ್ಸ್, ಏನೋ ಮಾಡ್ತಾರೆ. ತೆಳಗಡೆ ಹೋಗಿಬಿಡ್ತಾನೆ ನೋಡಿ ಫ್ರೆಂಡ್ಸ್ ಸೌಜು. ಈಗ ತೆಳಗಡೆ ಹೋಗಿಬಿಟ್ಟ. ನನಗೆ ಎಷ್ಟು ಹೇಗೆ ಮಾಡ್ತಾರೇನೋ ಅಂತ ಅನ್ನಿಸ್ತಾ ಇತ್ತು. ಆದರೆ ಯಾವುದೇ ರೀತಿ ಅವರು ಏನೂ ಆಗಲಾರ್ದು ಮುನ್ನೆಚ್ಚರಿಕೆ ತೊಗೊಂಡು ಅಲ್ಲೆಲ್ಲ ಏನಿದೆ ಎಲ್ಲ ಸ್ಮೂತನ್ನು ಮಟೀರಿಯಲ್ ಇರ್ತದೆ, ಯಾವುದೂ ಚೂಪಾದ ವಸ್ತುನೂ ಇರೋದಿಲ್ಲ ಫ್ರೆಂಡ್ಸ್. ಅಂದರೆ ಅವ್ರಿಗೆ ಬಿದ್ದರೂ ಏನೂ ಆಗಲಾರ್ದಂಥ ಒಂದು ಸಿಸ್ಟಮನ್ನೇ ಅವ್ರು ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ. ಬಟ್ ಅಂದರೂ ನನಗೆ ಅನ್ನಿಸ್ತಾ ಇರ್ತದೆ ಆ್ಯಸ್ ಎ ಮದರ್ ಆಗಿ ಏನಾಗ್ತದಪ್ಪ ಅಂತ ಹೇಳಿ. ಆ್ಯಕ್ಚುಲಿ ನಾನು ಅಲ್ಲಿ ಇದ್ದಿದ್ದಿಲ್ಲ. ಸೌಜು ಅವ್ರ ಪಪ್ಪ ನಾನು ಶೂಟ್ ಮಾಡ್ಕೊ ಅಂತಂತ ಹೇಳಿದಾದ್ಮೇಲೆ ಒಳಗಡೆ ಪರ್ಮಿಷನ್ ತೊಗೊಂಡು ಹೋಗಿ ಒಳಗಡೆನೇ ಇದು ಶೂಟ್ ಮಾಡಿದ್ದಾರೆ. ನಿಮಗೆ ಕಾಣಿಸ್ತಾ ಇರ್ಬೋದು. ಈಗ ಫೆನ್ಸಿಂಗ್ ಅದು ಏನೂ ಇಲ್ಲಿ ಏನೂ ಬರ್ತಾ ಇಲ್ಲ ಸೈನ್ ಅದು. ನಾನು ಮೊದಲುಗಡೆ ಹೊರಗೆ ನಿಂತ್ಕೊಂಡೆ ವಿಡಿಯೋ ಮಾಡಿದೆ. ಈ ಥರ ನಾನು ವಿಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ ಅಂತ ಹೇಳಿದಾದ್ಮೇಲೆ ನಮ್ಮ ಮನೆಯವರು ಪರ್ಮಿಷನ್ ತೊಗೊಂಡು ಒಳಗಡೆನೂ ಹೋಗಿದ್ದರು ಈ ಥರ ಶೂಟ್ ಮಾಡಲಿಕ್ಕೂ. ಆಮೇಲೆ ಅವರು ಅಲೋ ಮಾಡಿದರು. ಅಂದರೆ ಫೆನ್ಸಿಂಗ್ ಆದರೆ ನಿಮಗೆ ಚೆನ್ನಾಗಿ ಡೀಟೇಲಾಗಿ ಕಾಣೋದಿಲ್ಲ ಅಂತ ಹೇಳಿದ ಮೇಲೆ ನಮ್ಮ ಮನೆಯವರು ನಾನು ಒಂದು ಸಲ ಕೇಳಿ ನೋಡ್ತೀನಿ ಅವ್ರಿಗೆ, ಈ ಥರ ಯೂಟ್ಯೂಬ್ ಮಾಡ್ತಾ ಇದ್ದೀವಿ, ನಮಗೊಂದು ಚಾನ್ಸ್ ಕೊಡಿ ಅಂತ ಕೇಳಿದಾದ್ಮೇಲೆ ಅವ್ರು ಒಳಗಡೆ ಬಿಟ್ಟಿದ್ದರು. ನನಗೂ ನಿಮಗೆ ತೋರಿಸ್ಬೇಕಂದ್ರೆ ತುಂಬಾ ಆಸೆ ಅನ್ನಿಸ್ತು ಫ್ರೆಂಡ್ಸ್. ಅಂದರೆ ಈ ಥರ ಫೆನ್ಸಿಂಗ್ ಅಂತ ತೋರಿಸಿ ನಿಮಗೂ ಬೋರ್ ಆಗುತ್ತೆ ಅಂತ ನಾನು ಈ ಥರ ನಮ್ಮ ಮನೆಯವ್ರಿಗೆ ಹೇಳಿದ ಮೇಲೆ ಅವರೂ ಸಪೋರ್ಟ್ ಮಾಡಿದರು. ಅದೇ ರೀತಿ ಟ್ರೆಂಪೋಲಿನ್ ಆಟದವರು ಸಪೋರ್ಟ್ ಮಾಡಿದರು ಅವತ್ತು. ಸೌಜುನು ತುಂಬಾ ಎಂಜಾಯ್ ಮಾಡ್ತಾ ಇದ್ದಾನೆ. ಸೌಜುಗಂತೂ ಎಷ್ಟು ಆಡಿದ್ರು ಸಾಕಾಗ್ತಾ ಇದ್ದಿದ್ದಿಲ್ಲ ಅವತ್ತು. ಹಾಗೇ ಆಟ ಆಡಿಸ್ತಾ ಇದ್ರು. ಸೌಜುನು ಹಾಗೇ ಆಡ್ತಾ ಇದ್ದ. ಅವರು ಮಕ್ಕಳಿಗೋಸ್ಕರನೇ ಅಂದರೆ ಅಲ್ಲಿ ಇರ್ತಾರೆ ಸ್ಟಾಪ್ಗಳು. ನಮಗೂ ಒಂದು ಸ್ವಲ್ಪ ಧೈರ್ಯ ಇತ್ತು. ಅಂದರೆ ಮಕ್ಕಳು ಅದು ಜಗಳ ಆಡ್ತಾ ಇರ್ತಾರೆ ಹಾಗೆ ಹೀಗೆ ಅಂತ. ಒಂದೇ ಸಾಮಾನು ಬೇಕಾಗಿದ್ದು ಎಲ್ಲರಿಗೂ ಬೇಕಾಗ್ತಾ ಇರ್ತವೆ. ಆ್ಯಕ್ಚುಲಿ ಮಕ್ಕಳದ್ದು ಒಂದು ಗುಣನೇ ಹಾಗೆ ಇರ್ತದೆ, ಎಲ್ಲನೂ ಅಲ್ಲೇ ಸಾಮಾನು ಇರ್ತವೆ. ಯಾವುದು ಎಲ್ಲರಿಗೂ ಬೇಕಾಗುತ್ತೆ ಎಲ್ಲರಿಗೂ ಅದೇ ಬೇಕಾಗುತ್ತೆ. ಆ ರೀತಿ ಒಂದೇ ಐಟಮ್ಗೆ ಒಂದೇ ಆಟನ ಎಲ್ಲರೂ ಆಡೋ ಹಾಗಿಲ್ಲ. ಅಂದರೆ ಬೇರೆಯವ್ರೂ ಚಾನ್ಸ್ ಕೊಡಬೇಕು ಅಂತ ಹೇಳಿ ಅಲ್ಲಿ ಒಂದು ಸ್ಟಾಪ್ ಏನು ಮಾಡ್ತಾರೆ, ಪ್ರತಿಯೊಬ್ಬರಿಗೂ ಆಟ ಆಡಿಸ್ತಾ ಇರ್ತಾರೆ. ಪ್ರತಿಯೊಬ್ಬರು ಎಲ್ಲ ರೀತಿಯಿಂದ ಗೇಮನ್ನು ಆಟ ಆಡಲಿಕ್ಕೆ ಅವರು ಪ್ರೋತ್ಸಾಹ ಮಾಡ್ತಾ ಇರ್ತಾರೆ. ಎಲ್ಲ ಒಂದೇ ರೀತಿಯಿಂದ ಆಡೋಂಗಿಲ್ಲ. ಅಂದರೆ ಎಲ್ಲರಿಗೂ ಚಾನ್ಸ್ ಕೊಡಬೇಕು, ಒಂದೇ ರೀತಿ ಆಡೋದನ್ನು ಬೇರೆಯವ್ರಿಗೆ ಚಾನ್ಸ್ ಮಿಸ್ ಆಗುತ್ತೆ ಅಂತ ಹೇಳಿ ಎಲ್ಲ ರೀತಿಯಿಂದನೂ ಅವ್ರಿಗೆ ಸಪೋರ್ಟನ್ನು ಮಾಡ್ತಾಯಿದ್ರು. ಇಷ್ಟೊತ್ತಿಗೆ ಆದಮೇಲೆ ನಮ್ಮದು ಒಂದು ಸ್ವಲ್ಪ ಶಾಪಿಂಗ್ ಅದು ನಾನು ಮಾಡಿದೆ. ಸೌಜುನು ತುಂಬಾ ಅಲ್ಲಿ ಆಟ ಆಡಿ ಫಿಸಿಕಲಾಗಿ ತುಂಬ ಟಯರ್ಡ್ ಆಗಿದೆ. ಬಂದ್ಕೊಳ್ಳೆ ಅಮ್ಮ ನೀರೆಲ್ಲಿ ಅಂತ ಹೇಳಿ ಕೇಳ್ತಾ ಇದ್ದ. ನೀರಿನ ಬಾಟಲು ನನ್ನ ಕಡೆ ಇತ್ತು ಫ್ರೆಂಡ್ಸ್, ನಾನು ತೊಗೊಂಡು ಹೋಗಿದ್ನಲ್ಲ. ಅಂದರೆ ಮರೆತು ನಾನು ನನ್ನ ಬ್ಯಾಗಲ್ಲಿ ಇಟ್ಕೊಂಡು ಹೋಗಿಬಿಟ್ಟಿದ್ದೆ ಅವತ್ತು. ಬಂದ್ಕೊಳ್ಳೆ ನೀರು ಕುಡಿದು ಫಿಸಿಕಲಾಗಿ ಎಷ್ಟು ಆಟ ಆಡ್ತಾರೆ ಮಕ್ಕಳು ಅಷ್ಟು ಅವ್ರದ್ದು ಬುದ್ಧಿಶಕ್ತಿನೂ ಬೆಳೆಯುತ್ತೆ ಮತ್ತು ಕೈ ಕಾಲುಗಳಲ್ಲೂ ಶಕ್ತಿನೂ ಜಾಸ್ತಿ ಆಗ್ತದೆ ಮತ್ತು ಅವ್ರ ಹೈಟ್ ಜಾಸ್ತಿ ಆಗ್ತಾರೆ. ಈ ಥರ ಜಿಗಿದು ಆಡೋದ್ರಿಂದ ಅವ್ರಿಗೆ ಫಿಸಿಕಲಾಗಿ ತುಂಬಾ ಇಂಪ್ರೂವ್ ಆಗ್ತಾರೆ ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್. ಇಷ್ಟೊತ್ತಿಗೆ ಆದಮೇಲೆ ನಾವು ಅಲ್ಲಿ ಬಂದ್ವಿ. ಸೌಜುನಲ್ಲಿ ಏನೇನು ಮಾಡ್ತಾ ಇದ್ದೇನೆ ಅಂತ ನೋಡಲಿಕ್ಕೆ ನನಗೂ ತುಂಬಾ ಕ್ಯೂರಿಯಾಸಿಟಿ ಇತ್ತು. ಈ ಥರ ಎಲ್ಲ ಜಂಪಿಂಗ್ ಜಾಗ ಸೌಜುಗೊಂದು ಒಂದಾದ್ಮೇಲೆ ಒಂದು ಆಟ ಜಿಗಿದು ಎಲ್ಲ ಆಟ ಆಡ್ಲಿಕ್ಕೆ ಹತ್ಬಿಟ್ಟಿದ್ದ. ಅತ್ತೆ ಎಲ್ಲ ನೋಡ್ತಾಯಿದ್ರು. ಅದು ಆ್ಯಕ್ಚುಲಿ ಅತ್ತೆ ಫ್ಯಾಷನ್ ಡಿಸೈನರ್ ಎಲ್ಲ, ಅವ್ರಿಗೆಲ್ಲ ಮಟೀರಿಯಲ್ ಅದು ಹಿಡಿದು ನೋಡ್ತಾಯಿದ್ರು. ಅಂದರೆ ಅವ್ರಿಗೆ ತುಂಬಾ ಇದರಲ್ಲಿ ಇಂಟ್ರೆಸ್ಟ್ ಇರುತ್ತೆ. ಅಂದರೆ ಸೀರೆಗಳಲ್ಲಿ ಅಂತ ಮತ್ತು ಡ್ರೆಸ್ಸಸ್ಗಳ ತುಂಬ ವೆರೈಟಿ ಅದು ಗೊತ್ತಿರುತ್ತಲ್ಲ. ನನಗೊಂದು ಅಷ್ಟೇನು ಮಾಹಿತಿ ಇರಲಿಲ್ಲ ಅಂತಂತಂದ್ರು ನೋಡಲಿಕ್ಕೆ ಹೇಗೆ ಲುಕ್ ಇರುತ್ತೆ ಅಂತ ನಮಗೆ ಸ್ವತಃ ಗೊತ್ತಾಗುತ್ತೆ. ಅಂದರೆ ಮಟೀರಿಯಲ್ಸ್ ಅದು ಒಂದು ಸ್ವಲ್ಪ ಕ್ವಾಲಿಟಿ ಅದು ಇದ್ದಾವೆ ಅಂತ ಹೇಳಿ ಅವರು ಮಾತಾಡ್ತಾಯಿದ್ರು. ಇದಾದಮೇಲೆ ಇಲ್ಲಿ ಸಿಂಗಿಂಗ್ ಕಾಂಪಿಟೇಷನ್ ಅದು ಎಲ್ಲನೂ ಇತ್ತು. ಅಂದರೆ ಅಲ್ಲಿ ಎಂಟರ್ಟೈನ್ ಮಾಡಲಿಕ್ಕೆ ಸಿಂಗರ್ಸ್ ಅದು ಎಲ್ಲ ಹೀಗೆಲ್ಲ ಬಂದಿದ್ದರು. ಅಲ್ಲೇ ಮಾಲ್ಗಳನ್ನ ಹೋದರೆ ಒಂದು ಸಲ ಹೋದರೆ ಹೊರಗಡೆ ಹೋಗ್ಲಿಕ್ಕೆ ಮನಸ್ಸಾಗಬಾರ್ದು. ಆ ಥರ ಎಲ್ಲ
ಮಟೀರಿಯಲ್ಸ್ ಎಲ್ಲ ಇದ್ದು ಫ್ರೆಂಡ್ಸ್. ನಾನು ಒಂದು ಇಲ್ಲಿ ಮಾಲ್ನಲ್ಲೇ ಜುಡಿಯೋದಲ್ಲಿ ಒಂದು ಟಾಪ್ ತೊಗೊಂಡೆ. ಅದಕ್ಕೆ ನಮ್ಮ ಮನೆಯವರು ಬಿಲ್ ಪೇ ಮಾಡಿ ಬರ್ತಾಯಿದ್ರು. ನಾವು ಒಂದು ಸ್ವಲ್ಪ ವೇಟಿಂಗ್ ಮಾಡ್ತೀವಿ, ಯಾಕಂದರೆ ಸಂಡೇ ತುಂಬ ಕ್ಯೂ ಇತ್ತು. ಅದಾದಮೇಲೆ ಒಂದು ಸ್ವಲ್ಪ ಸ್ನ್ಯಾಕ್ಸು ಒಂದು ಸ್ವಲ್ಪ ತಿಂದು ಬಂದಿದ್ವಿ. ಮನೆಯಲ್ಲಿ ಹಶು ಆಗಿತ್ತು ಫ್ರೆಂಡ್ಸ್, ಅದಕ್ಕೆ ಊಟ ಮಾಡಬೇಕಂತ ಹೇಳಿ ಬಂದಿದ್ವಿ. ಈ ಊಟ ಮುಗಿಸ್ವಿ ನಮ್ಮ ಮನೆ ಕಡೆ ಹೊರಟ್ವಿ. ಹೀಗಿತ್ತು ನೋಡಿ ಫ್ರೆಂಡ್ಸ್ ನಮ್ಮ ಇವತ್ತಿಂದು ಹೊಸದು ಅಂದರೆ ಆಟ ಆಡಿ ನಾವು ಮಸ್ತಿ ಮಾಡಿ ಅವತ್ತು ಬಂದಿದ್ದು. ಈ ಲಾಗ್ ನಿಮಗೆ ಖಂಡಿತವಾಗಿ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಯಾರೆಲ್ಲ ನನ್ನ ಚಾನಲ್ಗೆ ಹೊಸದಾಗಿ ನೋಡ್ತಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಈ ಲಾಗನ್ನು ಇವಾಗ ಎಂಡ್ ಮಾಡ್ತಾಯಿದೆ. ಮತ್ತೊಂದು ಲಾಗೊಂದಿಗೆ ಮತ್ತೊಂದು ಮಾಹಿತಿಯೊಂದಿಗೆ ಬರ್ತೀನಿ ಅಂತ ಹೇಳಿ ಇವಾಗ ನಾವು ರುಚಿಯಾಗಿರುವ ಡೆಲಿಷಿಯಸ್ ಆದ ಫುಡ್ ಅವತ್ತನ್ನು ತಿನ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಐ ಹೋಪ್ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಬಟನನ್ನು ಒತ್ತಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿ ಇವಾಗ ಕೇಳ್ಕೊತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಲ್ವಾ? ಇಷ್ಟ ಆಗಿದೆ ಅಂತನೋರು ಲೈಕ್ ಮಾಡಿ ಪ್ಲೀಸ್. ಇವಾಗ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಫ್ರೆಂಡ್ಸ್.